ಈಗಾಗಲೇ ಸ್ವಾಮಿಯರು ಸಾಕಷ್ಟು ವಿಷಯನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ರಂಗೇಶ್ವರಿ ಕಲಾ ಸಂಸ್ಥೆ ಅಂಬೇಗಾಲ ಹಾಕಿ ನಡೆಯುವಂಥ ಸಮಯದಲ್ಲಿ SL ಸ್ವಾಮಿಯವರು ನಮ್ಮ ಜೊತೆಗೂಡಿ ಮಾರ್ಗದರ್ಶನ ನೀಡುವ ಮೂಲಕ ರಂಗೇಶ್ವರಿ ಕಲಾ ಸಂಸ್ಥೆ ಏನು 40 ವರ್ಷಗಳ ಒಡನಾಟ ಅವರಿಂದ ನಾವು ಪಡ್ಕೊಂಡು ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಈ ವೇಳೆ ಕುವೆಂಪುರವರ ಒಂದು ಪ್ರಶಸ್ತಿ ನೀಡಬೇಕು ಅಂತ ನಮ್ಮ ಗಮನಕ್ಕೆ ತಂದರು ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರು ಅವರ 80ನೇ ಜನ್ಮ ದಿನೋತ್ಸವವನ್ನು ಆಚರಿಸಬೇಕು ಅಂತ ಕೆಲವು ಸಂಘ ಸಂಸ್ಥೆಗಳು ಹೋಗಿ ಕೇಳಿದಾಗ ಅವರು ರಂಗೇಶ್ವರಿ ಕಲಾ ಸಂಸ್ಥೆನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರು ರಂಗೇಶ್ವರಿ ಕಲಾ ಸಂಸ್ಥೆ ಮೇಲಿಟ್ಟಿರುವ ಒಂದು ಪ್ರೀತಿ ಮತ್ತು ಒಂದು ನಂಬಿಕೆ, ಆ ವಿಷಯವಾಗಿ ನಾನು ಎಂದೆಂದಿಗೂ ಅವರಿಗೆ ಆಭಾರಿಯಾಗಿರ್ತೇನೆ. 80ರ ದಶಮಾನೋತ್ಸವದ ಸವಿನೆನಪಿನಲ್ಲಿ ಏನು ಮಾಡಬೇಕು ಅಂತ ವಿಷಯ ಬಂದಾಗ ಅವರು ನನ್ನ ಗುರುಗಳಾದ ಕುವೆಂಪುರವರ ಹೆಸರಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂಥ ಒಂದು 4-5 ಜನಕ್ಕೆ ಪ್ರಶಸ್ತಿ ನೀಡೋಣ ಅಂದರು. ಹಾಗಾಗಿ ಅದಕ್ಕೆ ಒಂದು ಕಮಿಟಿಯನ್ನು ನಾವು ನಿರ್ಮಾಣ ಮಾಡಿಕೊಂಡು ನನ್ನ ಸೋದರ ರಂಗೇಶ್ವರಿ ಮಂಜೂರವರು, ಕೆಂಗೇರಿ ನಾಗರಾಜ್ ಅವರು, ಗೋಲ್ಡ್ ನಾಗರಾಜ್ ಅವರು ಹಾಗೂ ನನ್ನ ಮತ್ತೊಬ್ಬ ಸಂಬಂಧಿ ಗಂಗಾಧರ್ ಅವರು ಮತ್ತು ಇನ್ನೊಬ್ಬ ಮಿತ್ರ ಮೂರ್ತಿಯವರು, ಹೀಗೆ ಅನೇಕ ಮಿತ್ರರು ಸೇರಿ ಒಂದು ಕಮಿಟಿ ಮಾಡಿ ಇದರ ಆಗುವುದನ್ನು ನಾವೆಲ್ಲ ಒಂದು ಕಡೆ ಕೂತು ಚರ್ಚೆ ಮಾಡಿ ಈ ಪ್ರಶಸ್ತಿನ ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದರಂತೆ ಪ್ರಶಸ್ತಿ ಯಾವ ರೀತಿ ಕೊಡಬೇಕು ಅಂತ ಮನಸ್ಸು ಬಂದಾಗ ನಾವು ಒಂದು ಮೊಮೆಂಟಸ್ ಅದು ಇದು ಕೊಟ್ಟು ಪ್ರಶಸ್ತಿ ಕೊಡೋದು ಬೇಡ, ಶಾಶ್ವತವಾಗಿ ಇರೋಂಥ ಒಂದು ಪ್ರಶಸ್ತಿ ಕೊಡೋಣ ಅಂತೇಳಿ ಸುಮಾರು 34,000 ರೂಪಾಯಿ ಒಂದು ಪ್ರತಿಮೆಗೆ ವೆಚ್ಚ. ಆ ರೀತಿ ಕುವೆಂಪುರವರ ಕಂಚಿನ ಪ್ರತಿಮೆನ 6 ಜನಗಳಿಗೆ ಮಾಡಿಸಿ ಆ ಕಂಚಿನ ಸ್ಮರಣ ಸಂಚಿಕೆಯೊಂದಿಗೆ ನಾವು ಇವತ್ತು 10ನೇ ತಾರೀಕು ಸಂಜೆ 5 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಹಾಗೂ ರಾಮಲಿಂಗ ರೆಡ್ಡಿಯವರು, ರೇವಣ್ಣನವರು, ಶ್ರೀಗಳಾದ ನಮ್ಮ ನಂಜಾವಧೂತ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆ ಸ್ಮರಣ ಪುತ್ಥಳಿಯನ್ನು ನೀಡೋದ್ರ ಮುಖಾಂತರ ನಾಡಿನ 6 ಜನಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಿದ್ದೀವಿ. ಅದರಲ್ಲಿ ನಮ್ಮ ಹಿರಿಯರು ಪೂಜ್ಯರಾದ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರವರು ಸಾಹಿತ್ಯ ಕ್ಷೇತ್ರದಲ್ಲಿ, ನ್ಯಾಯಮೂರ್ತಿಗಳಾದ ವಿ ಗೋಪಾಲ್ ಗೌಡರು ನ್ಯಾಯಾಂಗ ಕ್ಷೇತ್ರದಲ್ಲಿ, ಸನ್ಮಾನ್ಯ ST ಸೋಮಶೇಖರ್ ಅವರು ಸಹಕಾರ ಕ್ಷೇತ್ರದಲ್ಲಿ, ಡಾಕ್ಟರ್ ಜಯಮಾಲಾರವರು ಚಲನಚಿತ್ರ ಕ್ಷೇತ್ರದಲ್ಲಿ, ಶ್ರೀ KM ನಾಗರಾಜ್ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಹಾಗೂ 106 ತಪ್ಪಾಗುತ್ತೆ 1000 ಹೃದಯ ಚಿಕಿತ್ಸೆಯನ್ನು ಮಾಡಿ ಎಲ್ಲರ ಮನಸ್ಸಲ್ಲಿ ಮನೆ ಮಾಡಿರುವಂತಹ ಡಾಕ್ಟರ್ ಕಿಶೋರ್, ತಾವೆಲ್ಲ ಇವರ ಹೆಸರು ಕೇಳ್ಕೊಟ್ಟಿದ್ದೀರಾ. ವೈದ್ಯಕೀಯ ಕ್ಷೇತ್ರದಲ್ಲಿ ಕಿಶೋರ್ ಅವರಿಗೆ ಈ ಪ್ರಶಸ್ತಿ ನೀಡಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ.